ಮೊದಲನೇದು ಯಾವಾಗಲೂ ಹಾಗಿರ್ಬೇಕು ಅಂತ ಅನ್ನೋದು ಬಿಡಬೇಕು. ಎರಡನೇದು ಇವೆಲ್ಲ ಬರ್ತವೆ ಹೋಗುತ್ತೆ, ಮನಸ್ಸು ಮೇಲೆ ಕೆಳಗೆ ಹೋಗೋದು ಅದರ ಸ್ವಭಾವ ಅನ್ನೋದು ತಿಳ್ಕೊಬೇಕು. ಮತ್ತು ಜೀವನದಕ್ಕೆ ಒಂದು ದೊಡ್ಡ ಲಕ್ಷ್ಯವನ್ನು ನಾವು ಇಟ್ಕೊಂಡ್ಬಿಟ್ರೆ ಆಗ ಈ ಚಿಕ್ಕ ಚಿಕ್ಕ ಆಗು ಹೋಗುಗಳು ನಮಗೆ ಏನು ಅಷ್ಟಾಗಿ ಅನಿಸೋದೇ ಇಲ್ಲ. ಈಗ ಒಂದು ಊರಿನಲ್ಲಿ ಒಂದು ಗಣೇಶೋತ್ಸವ ಮಾಡಬೇಕು ಅಂತ ಇಟ್ಕೊಳ್ಳಿ, ಅದು ನೀವು ಮುಖ್ಯರು, ನೀವು ಒಂದು ಮುಖ್ಯ ಸ್ಥಾನವನ್ನು ಅಥವಾ ಅದರಲ್ಲಿ ಜವಾಬ್ದಾರಿಯನ್ನು ಹೊಂದಿದ ಮೇಲೂ ಸಹ ಕೆಲಸ ಏನು ಆರಾಮಾಗಿ ಆಗೋದಿಲ್ಲ ಅಲ್ವಾ. ಎಷ್ಟು ಅಡಚಣೆಗಳು ಬಂದೇ ಬರುತ್ತೆ. ಏನು ಮಾಡ್ತೀರಿ ನೀವು? ಆ ಎಲ್ಲ ಅಡಚಣೆಯನ್ನು ಮೀರಿ ಮುಂದೆ ಹೋಗ್ತೀರಾ. ಯಾಕೆ ಹೋಗ್ತೀರಾ? ಒಂದು ಲಕ್ಷ್ಯ ಇದೆ ಮನಸ್ಸಲ್ಲಿ, ಈ ಕೆಲಸ ನಾನು ಸಾಧಿಸಬೇಕು ಅಂತ. ಹಾಗೆ ಜೀವನದಲ್ಲಿ ಒಂದು ಮಹತ್ತರವಾದ ಗುರಿಯನ್ನು ಇಟ್ಕೊಂಡ್ರು ಸಹ ನಮಗೆ ಯಾವುದೇ ಒಂದು ಮಧ್ಯದಲ್ಲಿ ಬರ್ತಕ್ಕಂಥ ಚಿಕ್ಕ ಪುಟ್ಟ ತೊಂದರೆ ಅಂತ ಅನಿಸೋದೇ ಇಲ್ಲ, ತನ್ನಷ್ಟಕ್ಕೆ ತಾನೇ ಹೋಗ್ತವೆ.